ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ದೈಹಿಕ ಶಿಕ್ಷಣ ಅಂದರೆ ನಾಳೆ ನಿಮ್ಮ ಶಾಲೆಗಳಲ್ಲಿ ನಡೆಯುವಂತಹ ದೈಹಿಕ ಶಿಕ್ಷಣ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಎಷ್ಟೋ ಶಾಲೆಗಳಲ್ಲಿ ಈ ಕ್ವಶನ್ ಪೇಪರ್ಸ್ ಬರ್ಬೋದು ಅಥವಾ ಇದರಲ್ಲಿಂದ ಎಷ್ಟೋ ಕ್ವಶನ್ಸ್ ಬರ್ಬೋದು. ಹಾಗಾಗಿ ಇದು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಫಸ್ಟ್ ಕ್ವಶನ್, ವಾಲಿಬಾಲ್ ಆಟದ ಅಂಕಣದ ಅಗಲ ಮತ್ತು ಉದ್ದ ಡ್ಯಾಶ್ ಮೀಟರ್ಗಳಲ್ಲಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾಗಿರುವಂಥದ್ದು 9 ಮೀಟರ್ ಮತ್ತು 18 ಮೀಟರ್ ಅಗಲ. ಸೊ ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಉತ್ತರ ಸರಿಯಾಗಿದೆ. ಎರಡನೇ ಕ್ವಶನ್, ಹಾಕಿ ಎನ್ನುವ ಪದ ಡ್ಯಾಶ್ ಪದದಿಂದ ಬಂದಿದೆ. ಸೊ ಅದು ಯುಜ್ ಎಂಬ ಪದದಿಂದ ಬಂದಿದೆ ಮಕ್ಕಳ. ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಎ ಆಪ್ಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಅರ್ಧ ಮ್ಯಾರಥಾನ್ ಓಟದ ಸ್ಪರ್ಧೆ ಡ್ಯಾಶ್ ಕಿಲೋಮೀಟರ್ ಆಗಿದೆ. ಸೊ ಅರ್ಧ ಮ್ಯಾರಥಾನ್ ಅಂತ ಹೇಳಿದ್ರೆ ಅದೆಷ್ಟು ಕಿಲೋಮೀಟರ್ ಅಂದರೆ 21.098. ಹಾಗಾಗಿ ಆಪ್ಷನ್ ಬಿ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 4ನೇ ಕ್ವಶನ್ನು, ಭಾರತದ ಸಂವಿಧಾನದ ರಚನೆ ಜನಗಣಮನವನ್ನು ಡ್ಯಾಶ್ ರಂದು ಅಂಗೀಕರಿಸ್ತದೆ. ಸೊ ಅದು ಜನವರಿ 24, 1950ರಲ್ಲಿ ಜನಗಣಮನವನ್ನು ಭಾರತದ ಸಂವಿಧಾನ ಅದನ್ನು ಅಂಗೀಕರಿಸ್ಕೊಳ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಅದಷ್ಟು MCQ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ ಮಕ್ಕಳ. ಹೊಂದಿಸಿ ಬರೀರಿಕೆ ಇದೆ ನಿಮಗಿಲ್ಲಿ. ಆ ಮತ್ತು ಬಾ ಎರಡೂ ನೋಡ್ಕೊಳ್ಳಿ. 5ನೇ ಪ್ರಶ್ನೆ ನೋಡಿ, ಶಿರಸ್ತ್ರಾಣ. ಅದಕ್ಕೆ ಸರಿಯಾಗಿರುವಂತಹ ಆನ್ಸರ್ ನೋಡಿ ಬಾ ಪಟ್ಟಿಯಲ್ಲಿ ಸಿಗ್ತದೆ ಮಕ್ಕಳ. ಅದು ಗೋಲ್ ಕೀಪರ್ ಶಿರಸ್ತ್ರಾಣ. ನೆಕ್ಸ್ಟ್ ಸೋಲು ಗೆಲುವುಗಳು. ಸೊ ಸೋಲು ಗೆಲುವುಗಳಿಗೆ ಸರಿಯಾದ ಒಂದಿದು ಕ್ರೀಡಾ ಮನೋಭಾವನೆ. ಆಪ್ಷನ್ ಡಿ ನಲ್ಲಿದೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ಡಿ ನಲ್ಲಿದೆ. ನೆಕ್ಸ್ಟ್ ವಿಲಿಯಂ ಜಿ ಮಾರ್ಗನ್ ವಾಲಿಬಾಲ್ನ ಪಿತಾಮಹ. ಅಶೋಕ ಚಕ್ರ ಅದು ಧರ್ಮಚಕ್ರ. ಸೊ ಈ ರೀತಿ ನೀವು ಮ್ಯಾಚ್ ಮಾಡಿ ಉಳಿದಿದ್ದನ್ನು ಬಿಟ್ಬಿಡಿ. ಸೊ ಇಷ್ಟು ಮಾಡಿದರೆ ನಿಮಗಿಲ್ಲಿ 4 ಅಂಕಗಳು ಈ ಮೇನಲ್ಲಿ ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿದೆ. 9ನೇ ಪ್ರಶ್ನೆ, ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಯಾವ ತೀರ್ಪುಗಾರರು ನೀಡುತ್ತಾರೆ. ಸೊ ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯದ ತೀರ್ಪುಗಾರರು ನೀಡುತ್ತಾರೆ. 10ನೇದು, ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸ್ಬೇಕು. 48ರಿಂದ 52 ಸೆಕೆಂಡ್ ಒಳಗಡೆ ಅದನ್ನು ಮುಗಿಸ್ಬೇಕು. 11ನೇ ಪ್ರಶ್ನೆ, ಯಾವುದಾದರೂ ಒಂದು ಮಧ್ಯಮ ದೂರದ ಓಟವನ್ನು ಬರೆಯಿರಿ. ಸೊ 800 ಮೀಟರು, 1500 ಮೀಟ್ರು, 3000 ಮೀಟ್ರು ಇವೆಲ್ಲ ಮಧ್ಯಮ ದೂರದ ಓಟಗಳಾಗಿರ್ತದೆ. 12ನೇ ಪ್ರಶ್ನೆ, ಹಾಕಿ ಆಟದ ಯಾವುದಾದರೂ ಒಂದು ನಿಯಮವನ್ನು ಬರೆಯಿರಿ. ಸೊ ಪ್ರತಿ ತಂಡದಲ್ಲಿ 11 ಆಟಗಾರರು ಮತ್ತು 5 ಬದಲಿ ಆಟಗಾರರು ಇರ್ತಾರೆ. ಪಂದ್ಯದ ಅವಧಿ 15+2, 15+10, +15, +2, +15 ಒಟ್ಟು 60 ನಿಮಿಷಗಳ ಆಟವನ್ನು ಆಡಿಸಲಾಗ್ತದೆ ಮಕ್ಕಳ. ನೆಕ್ಸ್ಟ್ ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ. 13ನೇ ಪ್ರಶ್ನೆ, ಆಕಿ ಸ್ಟಿಕ್ನ ಅಳತೆಯನ್ನು ಬರೆಯಿರಿ. ಆಕಿ ಸ್ಟಿಕ್ 36ರಿಂದ 39 ಇಂಚ್ ಉದ್ದ ಇರ್ತದೆ. ಅದರ ತುದಿಯು ಡೊಂಕಾಗಿದ್ದು ತೂಕ 737 ಗ್ರಾಮ್ನ ತನಕ ಇರಬಹುದು. 14ನೇ ಪ್ರಶ್ನೆ, ದೈಹಿಕ ದಾಢ್ಯತೆಯ ಹೆಚ್ಚಿಸುವಂಥ ಅಂಶಗಳು ಯಾವ್ಯಾವು. ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಮಣಿತ, ದೇಹ ಸಂಯೋಜನೆ. ನೆಕ್ಸ್ಟ್ 15ನೇ ಪ್ರಶ್ನೆ, ನಿಮ್ಮ ಸ್ನೇಹಿತರನ್ನು ದುಶ್ಚಟಗಳಿಂದ ದೂರವಿಡಲು ಏನು ಮಾಡುತ್ತೀರಿ. ನಮ್ಮ ಸ್ನೇಹಿತರ ದುಶ್ಚಟಗಳಿಂದ ದೂರ ಇಡಲು ಬಿಡುವಿನ ವೇಳೆಯಲ್ಲಿ ದೈಹಿಕ ಶಿಕ್ಷಣದ ಅನುಭವಗಳ ಮೂಲಕ ತಮ್ಮ ಆಯ್ಕೆಯ ಕ್ರೀಡೆ ಅಥವಾ ಇತರೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿದಂತಹ ದುಶ್ಚಟಗಳಿಂದ ದೂರವಿಡುತ್ತೇವೆ. 16ನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ. ಒಂದು ಆಗಸ್ಟ್ 15 ಸ್ವತಂತ್ರ ದಿನದಂದು ರಾಷ್ಟ್ರಧ್ವಜ ಹಾರಿಸ್ತೇವೆ. ಇನ್ನೊಂದು ಜನವರಿ 26 ಗಣರಾಜ್ಯೋತ್ಸವ ದಿನದಂದು. ಮತ್ತು ಗಣ್ಯ ವ್ಯಕ್ತಿಗಳು ತೀರಿಕೊಂಡಾಗ ಶೋಕಾಚರಣೆಗೋಸ್ಕರ ಅರ್ಧ ರಾಷ್ಟ್ರಧ್ವಜವನ್ನು ಹಾರಿಸಲಾಗ್ತದೆ. ಇದಿಷ್ಟು ಉತ್ತರ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಬೇಕು. 17ನೇ ಪ್ರಶ್ನೆ, ಆಕಿ ಆಟದಲ್ಲಿ ಕಾರ್ಡುಗಳನ್ನು ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ ಬರೆಯಿರಿ. ಸೊ ಹಸಿರು ಕಾರ್ಡು ಆಟಗಾರರಿಗೆ ಎಚ್ಚರಿಕೆ ಕೊಡಲು ಬಳಸುತ್ತಾರೆ ಹಾಗೂ 2 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಹೋಗಬೇಕಾಗ್ತದೆ.
ನೆಕ್ಸ್ಟು ಹಳದಿ ಕಾರ್ಡು ಆಟಗಾರರಿಗೆ 5 ನಿಮಿಷ ತಾತ್ಕಾಲಿಕವಾಗಿ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆ ವಿಧಿಸಲು ಬಳಸುತ್ತಾರೆ. ಕೆಂಪು ಕಾರ್ಡು ಆಟಗಾರರನ್ನು ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟಿಸಲು ಬಳಸಲಾಗ್ತದೆ. ಸೊ ಈ 3 ಕಾರ್ಡುಗಳನ್ನು ಬಳಸಲಾಗ್ತದೆ. ಸೊ ಅದರ ಬಗ್ಗೆ ಬರೀಬೇಕು. ನೆಕ್ಸ್ಟ್ 18ನೇ ಪ್ರಶ್ನೆ, ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಯ ಪ್ರಾರಂಭ ಮತ್ತು ನಿಯಮಗಳ ಬಗ್ಗೆ ಬರೆಯಿರಿ. ಮಧ್ಯಮ ಮತ್ತು ದೂರದ ಓಟಗಳ ನಿಯಮವನ್ನು ಫಸ್ಟು ನೋಡೋಣ. ಸ್ಪರ್ಧೆಯ ಪ್ರಾರಂಭದ ತೀರ್ಪುಗಾರರು ಆನ್ ಯುವರ್ ಮಾರ್ಕ್ ಎಂದು ಗುಂಡು ಹಾರಿಸುವುದರ ಮೂಲಕ ಸ್ಪರ್ಧೆ ಪ್ರಾರಂಭವಾಗ್ತದೆ. ಎಲ್ಲ ಸ್ಪರ್ಧೆಗಳಲ್ಲಿ ಗುಂಪುಗಳನ್ನು ಓಡಿಸಲಾಗುವುದು 800 ಮೀಟರ್ ಹೊರತುಪಡಿಸಿ. ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧಿಗಳು ಹೆಚ್ಚಾಗಿದ್ದಲ್ಲಿ ಹಿಟ್ಸ್ಗಳನ್ನು ಮಾಡಲಾಗ್ತದೆ. ಪ್ರತಿ ಹಿಟ್ಸ್ನಿಂದ ಆಯ್ಕೆಯಾದ ಸ್ಪರ್ಧಿಗಳನ್ನು ಅಂತಿಮ ಸ್ಪರ್ಧೆಗೆ ಓಡಿಸಲು ಅರ್ಹಗೊಳಿಸಲಾಗ್ತದೆ. ಸ್ಪರ್ಧಿಗಳು ಸಂಖ್ಯೆ 12ಕ್ಕಿಂತ ಹೆಚ್ಚಿದ್ದಾಗ 2 ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ 2 ಹಿಟ್ಸ್ಗಳನ್ನು ಒಟ್ಟಿಗೆ ಪ್ರಾರಂಭಿಸಬಹುದು. ನೆಕ್ಸ್ಟು 6th ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 4 ಅಂಕಕ್ಕೆ ಒಂದೇ ಕ್ವಶನ್ನು. ವಾಲಿಬಾಲ್ ಆಟದ ಅಂಕಣದ ಚಿತ್ರ ಬಿಡಿಸಿ ಅಳತೆಯನ್ನು ಬರೆಯಿರಿ. ಸೊ ಇದು ನೋಡಿ ಮಕ್ಕಳ, ಇಲ್ಲಿ ಚಿತ್ರ ಕಾಣಿಸ್ತಿದೆಯಲ್ಲ, ಇದು ವಾಲಿಬಾಲ್ ಅಂಕಣ. ಸೊ ಎಷ್ಟೆಷ್ಟು ಮೀಟರ್ಸ್ ಇರಬೇಕು ನೋಡಿ, ಅಲ್ಲಿ ಅಳತೆಯನ್ನು ನೀವು ಕರೆಕ್ಟಾಗಿ ಇಷ್ಟನ್ನು ನೀವು ಬರೆದ್ರೆ ಬಹಳ ಈಸಿ. ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡಿ ನೀವು ಚಿತ್ರವನ್ನು ಹಾಕ್ತೀರಾ. ಅಳತೆಗಳನ್ನು ನೆನಪಿಟ್ಕೊಂಡಿರಿ ಮಕ್ಕಳ. ಇದಿಷ್ಟು ನಿಮಗೆ ಬರೆದ್ರೆ ನಿಮಗೆ 4 ಅಂಕ ಈ ಮೇನಲ್ಲಿ ಸಿಗ್ತದೆ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಇದಿಷ್ಟು ಬಹಳ ಯೂಸ್ಫುಲ್ ಆಗಿದೆ. ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಾಳೆ ಬರೆಯುವಂಥ ನಿಮ್ಮ ಎಕ್ಸಾಮ್ಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.